ನನಗೂ ತಂದೆ ಇರಲಿಲ್ಲ, ತಾಯಿನೇ ಸಾಕಿ ಬೆಳೆಸು ಬಂದಿದ್ದಂತಹದ್ದು. ನಾನು ಒಬ್ಬರು ತೋಟದಲ್ಲಿದ್ದು ಒಂದು ಹಾಳಾಗಿ ಒಂದು ಹಾಳು ರೀತಿ ಅಂದರೆ ಒಂದು ಕೆಲಸ ಮಾಡೋನ್ ಥರ ಬೆಳೆದು ಬಂದವನು. ನನ್ನ ಹೆಸರು TG ಮೂರ್ತಿ ಅಂತ. ನಾನು ಏನಾರು ಮಾಡಿದ್ರೆ ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮೇಲಕ್ಕೆ ತರ್ಬೋದೇನೋ, ಅದಕ್ಕಾಗಿ ಸ್ನೇಹ ಜ್ಯೋತಿ ಎಂಬ ಹೆಸರಿನಡಿಯಲ್ಲಿ ಸಂಸ್ಥೆ ರಿಜಿಸ್ಟರ್ ಮಾಡಿಸ್ಕೊಂಡು ಅದರ ಮುಖಾಂತರ 16 ಬಡ ಹಾಗೂ ಅನಾಥ ಮಕ್ಕಳಿಗೆ ಆಶ್ರಯ ನೀಡಿ ವಿದ್ಯಾಭ್ಯಾಸ ಕಲಿಸ್ಕೊಂಡು ಬರ್ತಾ ಇದ್ದೀವಿ. ಇದೇ ಇದರ ಉದ್ದೇಶ ಸರ್. ತಂದೆ ತರ ಏನಾದರೂ ಅವ್ರಿಗೆ ನನ್ನಲ್ಲಿ ಮಾತಾಡಬೇಕು ಅಂದ್ರೆ ಏನೋ ಒಂದು ಆಸೆ. ಅವರು ಇಲ್ಲಿರೋ ಸಂಸ್ಥೆಲಿರೋ ಮಕ್ಕಳೆಲ್ಲನೂ ಅನಾಥರು, ಬಡ ಮಕ್ಕಳು ಇರೋದು. ಇವ್ರಿಗೆ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡುವಂತ ಯಾರು ಇಲ್ಲ. ಈ ಸಂಸ್ಥೆಯಲ್ಲಿ 25 ಜನಕ್ಕೆ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಲಿರೋ ಮಕ್ಕಳಿಗೆ ಪ್ರತಿನಿತ್ಯ ಅಡಿಗೆ ಮಾಡಲೇಬೇಕು, ಮಕ್ಕಳಿಗೆ ಉಣ ಬಡಿಸ್ಲೇಬೇಕು. 3 ಟೈಮು ಊಟ ನಡೆಯುತ್ತೆ. ಕೆಲವು ದಾನಿಗಳೆಲ್ಲ ಅದನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತ ಅಂದ್ರೆ ಇನ್ ಮಿಕ್ಕಿದ್ದು ಏನು ಎಲ್ಲ ಕೊನೆ ಸಾಲಿಲ್ಲ ಅಂತಂದಾಗ ನಾವು ಸ್ವಲ್ಪ ನಮ್ಮ ಕೈಯಿಂದ ದುಡಿಮೆಯಲ್ಲಿರತಕ್ಕಂತಹ ಹಣವನ್ನು ಮಕ್ಕಳಿಗೆ ಅಂತ ವಿನಿಯೋಗಿಸ್ತಾ ಇದೀವಿ. ನಮ್ಮ ಸಂಸ್ಥೆಗೆ ಬೇಕಾಗಿರೋದು ದಿನಸಿ ಐಟಮ್ಸ್ಗಳು, ಅಕ್ಕಿ, ಬೇಳೆ, ಸಕ್ಕರೆ ಮುಂತಾದದು ಆಹಾರದ ಊಟದ ಒಂದಿದು. ನಮ್ಮ ಸಂಸ್ಥೆಗೆ ಅವಶ್ಯಕತೆವಾಗಿರೋದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಸು, ಮತ್ತು ಮೈಗೆ ಹುಷಾರಿಲ್ಲ ಅಂದರೆ ಮಾತ್ರೆಗಳು, ಟಾನಿಕ್ಕು, ಇದರೆಲ್ಲ ಅವಶ್ಯಕತೆ ಇದೆ. ಹಾಗೂ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಸ್ಟೇಷನರಿ ಬ್ಯಾಗ್, ಪುಸ್ತಕ ಇವೆಲ್ಲನೂ ಬೇಕು. ನಿಮ್ಮ ವತಿಯಿಂದ ಅದನ್ನು ಚಾರಿಟಿಗೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ನನ್ನ ಮನವಿ ಸಲ್ಲಿಸ್ತಾ ಇದ್ದೀನಿ.